ಹೆಚ್ಚುವರಿ ಮತಗಳ ಏನಿದೆ ಅದನ್ನು ಯಾರು ಅವ್ರಿಗೆ ಹಾಕಬೇಕು ಅನ್ನೋದ್ರ ಬಗ್ಗೆ ಈಗ ನಮ್ಮ ರಾಜ್ಯಾಧ್ಯಕ್ಷರು ಮತ್ತು ವಿರೋಧ ಪಕ್ಷದ ನಾಯಕರು ಕೂಡ ಈಗ ನಮಗೆ ಸಭೆ ಕರೆದಿದ್ದಾರೆ. ಈಗ ನಾವು ಒಂದು ಅರ್ಧ ಗಂಟೆಯಲ್ಲಿ 9 ಗಂಟೆಗೆ ಮತ ಚಲಾವಣೆಗೂ ಕೂಡ ನಾವು ಹೋಗ್ತಾ ಇದೀವಿ. ಅದರಲ್ಲಿ ನಿನ್ನೆ ಕೂಡ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಕೂಡ ತೀರ್ಮಾನ ಆಗ್ತಾ ಇದೆ. ನಮಗೆ ವಿಶ್ವಾಸ ಇದೆ 3 ಜನ ಅಭ್ಯರ್ಥಿಗಳು ಗೆಲ್ತೀವಿ ಅಂತ ಹೇಳಿ. ಅಡ್ಡ ಮತದಾನ ಆಗುತ್ತೆ ಅನ್ನೋ ತರ ಇದೆ. ಅಡ್ಡ ಮತದಾನ ಜೆಡಿಎಸ್ ಇಂದ ಕಾಂಗ್ರೆಸ್ಗೆ ಆಗುತ್ತೋ, ಕಾಂಗ್ರೆಸ್ ಇಂದ ಜೆಡಿಎಸ್ಗೆ ಆಗುತ್ತೋ, ಮೈತ್ರಿಕೂಟಕ್ಕೆ ಆತ್ಮವಿಶ್ವಾಸ. ಬಿಜೆಪಿಯ ಉಚ್ಚಾಟಿತ ಶಾಸಕರು ಕೂಡ ಕಾಂಗ್ರೆಸ್ಗೆ ಸರ್, ಈಗ ಈ ಹೊರಗಡೆ ಹೇಳ್ತಕ್ಕಂಥದ್ದೊಂದು, ಒಳಗಡೆ ನಡೀತಕ್ಕಂಥದ್ದೊಂದು. ಯಾಕಂದ್ರೆ ಇದು ಗುಪ್ತ ಮತದಾನ ಆಗಿರೋದ್ರಿಂದ ನಾವು ನಮ್ಮ ಪಕ್ಷಕ್ಕೆ ವಿರುದ್ಧವಾಗಿ ಯಾವತ್ತೂ ನಾವು ಹೋಗೋದಿಲ್ಲ. ನಮ್ಮ ಭಾರತೀಯ ಜನತಾ ಪಾರ್ಟಿಯಿಂದ ಒಂದೇ ಒಂದು ಮತ ಕೂಡ ಅಡ್ಡ ಮತದಾನ ಆಗೋದಕ್ಕೆ ಸಾಧ್ಯತೆನೇ ಇಲ್ಲ. ಇವತ್ತು ಕಾಂಗ್ರೆಸ್ ಅಲ್ಲಿ ಕ್ಯಾಬಿನೆಟ್ಗಳಿಗೆ ಇನ್ನೂ ಮಂತ್ರಿ ಸ್ಥಾನ ಸಿಗಲಿಲ್ಲ ಅಂತಕ್ಕಂಥದ್ದು, ಸಾಕಷ್ಟು ಅಸಮಾಧಾನಗಳು, ಗುಂಪುಗಳು ಇವೆಲ್ಲ ಕೂಡ ಇದೆ. ಬಹುಶಃ ಅದರ ಪರಿಣಾಮವಾಗಿ ಏನಾದರೂ ಕಾಂಗ್ರೆಸ್ ಅವ್ರಿಗೆ ಏನಾದರೂ ವ್ಯತ್ಯಾಸ ಆಗ್ಬೋದು ಬಿಟ್ರೆ ನಮ್ಮ ಕಡೆಯಿಂದಾಗ್ಲಿ ಜೆಡಿಎಸ್ ಕಡೆಯಿಂದಾಗ್ಲಿ ಯಾವುದೇ ಒಂದು ಅಡ್ಡ ಮತದಾನ ಆಗ್ತಕ್ಕಂಥ ಅವಕಾಶ 100ಕ್ಕೆ 100 ಭಾಗ ಇಲ್ಲ. ಸರ್, ಈಗ ಜೆಡಿಎಸ್ ನಲ್ಲಿ ಕೆಲವೊಂದಿಷ್ಟು ಶಾಸಕರ ಅಸಮಾಧಾನ ಇದೆ, ಬಹಿರಂಗವಾಗಿ ಕೇಳ್ಕೊಂಡಿದ್ದಾರೆ. ಕೆಲವರು ಒಳಗೊಳಗೇನೆ ಏನಾದ್ರು ಕಾಂಗ್ರೆಸ್ ಸಂಪರ್ಕ ಮಾಡಿರಬಹುದು ಅನ್ನುವಂತ ಗೊತ್ತಿಲ್ಲ. ಜೆಡಿಎಸ್ ಅವ್ರ ಜೊತೆಯಲ್ಲಿ ನಾವು ಇನ್ನೂ ನಾನು ವೈಯಕ್ತಿಕವಾಗಿ ಏನು ಅವ್ರ ಭೇಟಿನೂ ಮಾಡಿಲ್ಲ, ಏನಾಗಿದೆ ಅಂತ ಗೊತ್ತಿಲ್ಲ. ಆದ್ರೆ ಕಾಂಗ್ರೆಸ್ ಅಲ್ಲಿ ಇರೋಷ್ಟು ಅಸಮಾಧಾನ ನಮ್ಮಲ್ಲೇನಿಲ್ಲ ಯಾವುದು ಕೂಡ. ನೀವು ನೋಡಿರ್ಬೋದು, ದಿನ ಬೆಳಗಾದ್ರೂ ಅವ್ರದೇ ಸ್ಟೋರಿಗಳು ನೋಡ್ತಾ ಇದ್ದೀವಿ. ಇನ್ನೇನು ಇನ್ನೊಂದು ಕೆಲವೇ ಗಂಟೆಗಳಲ್ಲಿ ಎಲ್ಲ ಮತದಾನ ಕೂಡ ಇನ್ನೊಂದು 2-3 ಗಂಟೆಯಲ್ಲಿ ಮತದಾನ ಮುಗಿದೇ ಹೋಗ್ತದೆ. ಅದರಲ್ಲಿ ಸೊ ಮತದಾನದ ಫಲಿತಾಂಶಕ್ಕೋಸ್ಕರ ತಾವು ಕೂಡ ಕಾಯ್ತಾ ಇದ್ದೀರಿ, ಇಡೀ ರಾಜ್ಯದ ಜನತೆ ಕೂಡ ಕುತೂಹಲದಿಂದ ಕಾಯ್ತಾ ಇದ್ದಾರೆ. ಯಾವುದೇ ಒಂದು ಓಟು ಕೂಡ ಕ್ರಾಸ್ ಆದ್ರೂ ಕೂಡ ಅದೊಂದು ಸ್ವಲ್ಪ ಪಕ್ಷಗಳಿಗೆ ಸ್ವಲ್ಪ ಎಲ್ಲೋ ಒಂದ್ ಕಡೆ ಹೊಡೆತ ಆಗ್ತದೆ. ಅದು ಪಕ್ಷೇತರ ಶಾಸಕರು ಇದ್ದಾರೆ, ನಿಮ್ಮಿಂದ ಬಿಟ್ಟು ಹೋದಂತವ್ರೆ ಇರುವಂತ, ನೀವು ಉಚ್ಚಾಟನೆ ಮಾಡಿರುವಂತ ಶಾಸಕರು ಸಂಪರ್ಕ ಮಾಡುವಂತ ಪ್ರಯತ್ನ ಹಳೆ ಸ್ನೇಹಿತರು ಬಹುಶಃ ಅವರು ಕೂಡ, ಯಾಕಂದ್ರೆ ಬಿಜೆಪಿಯಿಂದ ಗೆದ್ದಿರೋದು, ಯಾವುದೋ ಒಂದು ಕಾರಣಗಳಿಂದ ಅವರು ಉಚ್ಚಾಟಿತರಾಗಿರ್ಬೋದು. ನಮ್ಗೆ ವಿಶ್ವಾಸ ಇದೆ ಅವರು ಕೂಡ ನಮಗೆ ಮತವನ್ನ ಚಲಾಯಿಸ್ತಾರೆ ಅಂತ ಹೇಳಿ. ನಮ್ಮ ವರಿಷ್ಠರು ಅವ್ರ ಜೊತೆಯಲ್ಲಿ ಸಂಪರ್ಕದಲ್ಲೂ ಕೂಡ ಇದ್ದಾರೆ. ಕಾಂಗ್ರೆಸ್ ಶಾಸಕಾಂಗ ಸಭೆಯಲ್ಲಿ ಭಾಗಿಯಾಗಿದೆ. ಕ್ಷೇತ್ರದ ಕಾರ್ಯಗಳಾಗಬೇಕು, ಕ್ಷೇತ್ರದಲ್ಲಿ ಕೆಲಸ ಆಗಬೇಕು, ಹೋಗ್ತಾ ಇದ್ದಾರೆ ಅವರು. ಆದ್ರೆ ಮತದಾನ ಮಾಡಬೇಕಾದಾಗ ಅವರ ಆತ್ಮಸಾಕ್ಷಿ ಯಾವ ಪಕ್ಷದಿಂದ ಗೆದ್ದವ್ರೆ ಅಂತಕ್ಕಂಥದ್ದು ಕೂಡ ಅವ್ರಿಗೆ ಅನಿಸ್ತದೆ. ಕೆಲವು ಅಂತೂ ಆತ್ಮಸಾಕ್ಷಿಯ ಮತದಾನಗಳು ಕೂಡ ನಮ್ಮ ಪರವಾಗಿ ಆಗ್ತವೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.